ಓಕೆ ಫೈನ್. ಪ್ರೈಸ್ ದ ಲಾರ್ಡ್. ಕಾಣಿಸ್ತಾ ಇದೆಯಾ ನೋಡಿ? ಕಾಣಿಸ್ತಿದೆ ಬ್ರದರ್. ಓಕೆ ಫೈನ್, ಸರಿ. ಓಕೆ, ನಾವು ಅಧಿಕಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತು ಸ್ವಲ್ಪ ಅಧಿಕಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಅಧಿಕಾರ? ಏನು ಅಧಿಕಾರ ಅಂದರೆ ಏನು? ಅಧಿಕಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಧಿಕಾರ ಈಗ ಎಲ್ಲರಿಗೂ ತುಂಬ ಮುಖ್ಯವಾಗಿ ಬೇಕಾಗಿರೋದೇನು? ಅಧಿಕಾರ ಅಲ್ವಾ? ಹೌದು ಬ್ರದರ್. ಎಲ್ಲರಿಗೂ, ಧರ್ಮಸಭೆಯಿಂದ ಹಿಡಿದು, ಪೋಪಿಂದ ಹಿಡಿದು, ಬಿಷಪ್ಪಿಂದ ಹಿಡಿದು, ಯಾಜಕರು, ಕನ್ಯಾಸ್ತ್ರೀಗಳು, ಪಾಸ್ಟರ್ಸ್ಗಳು, ಬೋಧಕರು, ಚರ್ಚಲ್ಲಿ ಹಾಡುವಂಥವರು, ಚರ್ಚಲ್ಲಿ ಕಸ ಗುಡಿಸುವಂಥವರು, ಚರ್ಚಲ್ಲಿ ಸೇವೆ ಮಾಡುವಂಥವರು, ಎಲ್ಲರಿಗೂ ಬೇಕಾಗಿರೋದೇನು? ಎಲ್ಲರ ಆಲೋಚನೆ ಅಧಿಕಾರದ ಮೇಲೆ. ಅಧಿಕಾರ ಕರೆಕ್ಟಾ? ಪ್ರೈಸ್ ದ ಲಾರ್ಡ್. ಹೌದು ತುಂಬ ಮುಖ್ಯವಾದದ್ದು ಅಧಿಕಾರ. ಅಧಿಕಾರ ಇದ್ದರೆ ಮಾತ್ರ ನಾವು ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಮಾಡಲ್ಲ. ತುಂಬ ಜನ ಹೇಳ್ತಾರಾ ಈ ಆಲೋಚನೆ ಈ ಆಲೋಚನೆ ಎಲ್ಲಿಂದ ಬಂತು, ಈ ಆಲೋಚನೆ ಎಲ್ಲಿಂದ ಬಂತು ಅಂತ ಸ್ವಲ್ಪ ನಾವು ಚೆಕ್ ಮಾಡ್ತಾ ಹೋದಾಗ, ಸ್ವಲ್ಪ ನಾವು ಅದನ್ನು ಚೆಕ್ ಮಾಡ್ತಾ ಹೋದರೆ ಅಲ್ಲಿ ನಮಗೆ ಸಿಗೋದು ಒಂದು ಅತ್ಯಂತ ನಿಗೂಢವಾದ ಒಂದು ರಹಸ್ಯ. ಏನು ಅಂತೇಳಿದ್ರೆ, ದೇವರು ಸ್ವರ್ಗವನ್ನು ಉಂಟು ಮಾಡಬೇಕಾದ್ರೆ, ಉದಾಹರಣೆಗೆ ಇದು ಸ್ವರ್ಗ ಅಂತ ತಿಳ್ಕೊಳ್ಳೋಣ. ಇದು ಸ್ವರ್ಗ. ಈ ಸ್ವರ್ಗದಲ್ಲಿ ಮೊದಲನೆಯದಾಗಿ ದೇವರು ಉಂಟು ಮಾಡಿದ ದೂತ ಯಾರು ಅಂದರೆ, ಇದೆಲ್ಲ ದೂತರುಗಳು ಇರ್ತಾರೆ. ದೂತರು, ಎಲ್ಲ ದೂತರು. ಸ್ವರ್ಗದಲ್ಲಿ ದೇವರಿರ್ತಾರೆ, ದೇವರಲ್ಲಿ ಸುತ್ತಲೂ ಯಾರಿರ್ತಾರೆ? ದೂತರು ಇರ್ತಾರೆ. ಹೌದಾ? ನಿಜನಾ? ಒಪ್ಕೊಳ್ತೀರಾ? ಬೈಬಲಲ್ಲಿ ಹೇಳ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಓಕೆ, ಎಲ್ಲ ದೂತರು, ಈ ದೂತರಿಗೆ ಮುಂಚಿತವಾಗಿ ಮೊದಲನೆಯ ದೂತ, ದ ಫಸ್ಟ್ ಬಾರ್ನ್, ಮೊದಲು ಹುಟ್ಟಿದ್ದು ಅಂದರೆ ಮೊದಲು ಸೃಷ್ಟಿ ಮಾಡಿದ್ದು, ಮೊದಲ ಸೃಷ್ಟಿ ಯಾವುದು? ಮೊದಲ ಸೃಷ್ಟಿ, ದೇವರ ಮೊದಲ ಸೃಷ್ಟಿ ಎಲ್ಲಿ? ಸ್ವರ್ಗದಲ್ಲಿ ಮೊದಲ ಸೃಷ್ಟಿ ಯಾರು ಅಂತ ಹೇಳಿದ್ರೆ ಲೂಸಿಫರ್. ಪ್ರೈಸ್ ದಿ ಲಾರ್ಡ್. ದೇವರು ಸೃಷ್ಟಿ ಮಾಡಿದ ಮೊದಲನೆಯ ದೇವದೂತ ಅಂತ ಹೇಳಿದ್ರೆ ಸ್ವರ್ಗದಲ್ಲಿ ಸೃಷ್ಟಿ ಮಾಡಿದ್ದು ಲೂಸಿಫರನನ್ನ, ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ದು ಆದಾಮನನ್ನ. ಕರೆಕ್ಟಾ? ಹೌದು ಬ್ರದರ್. ಈ ಲೂಸಿಫರ್ ಇದನ್ನಲ್ಲ, ಭಾರಿ ಬ್ರಿಲಿಯಂಟ್, ಬಹು ಬುದ್ಧಿವಂತ ಹಾಗೂ ಸುಂದರನು ಕೂಡ. ಸುಂದರ ಯಾಕಂದ್ರೆ ದೇವರು ಉಂಟು ಮಾಡಿದಲ್ವಾ? ದೇವರು ಉಂಟು ಮಾಡಿದ್ದು, ಬಹಳ ಪ್ರೀತಿಯಿಂದ ಉಂಟು ಮಾಡಿದ್ದು ಯಾರನ್ನ? ಲೂಸಿಫರ್ನ. ಮೊದಲನೆಯ ಸೃಷ್ಟಿ, ಸ್ವರ್ಗದಲ್ಲಿ ಮೊದಲನೆಯ ಸೃಷ್ಟಿ ಲೂಸಿಫರ್. ಅದಾದ ಮೇಲೆ ಅನೇಕ ದೂತರುಗಳನ್ನ ಈತನಿಗೆ ಕೊಡ್ತಾರೆ. ಈತ ಬಹಳ ಬುದ್ಧಿವಂತನಾಗಿದ್ದ ಹಾಗೂ ಸ್ವರ್ಗದ ಅಧಿಕಾರ ಹೊಂದಿದ್ದ. ಇವನು. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ಎಲ್ಲ ದೇವದೂತರುಗಳನ್ನ ಕೊಡ್ತಾರೆ. ದೇವದೂತರುಗಳು ಸಹಾಯಕ್ಕೆ ದೇವದೂತರುಗಳು. ಪ್ರೈಸ್ ದಿ ಲಾರ್ಡ್. ಇವರೆಲ್ಲರನ್ನು ಏನಂತ ಕರೀತಾರೆ? ಲೂಸಿಫರ್ಸ್. ಇವರೆಲ್ಲರನ್ನು ಲೂಸಿಫರ್ ಅಂತ ಕರೀತಾರೆ. ಇದೊಂದು ಕೆಲಸ ದೇವರನ್ನ. ಇವರ ಕೆಲಸ ಒಂದೇ. ಏನ್ ಕೆಲಸ ಇವ್ರದ್ದು? ಕೆಲಸ
ದೇವರನ್ನು ಸದಾಕಾಲ ಸ್ತುತಿಸ್ತಾ ಇರೋದು. ಸ್ತುತಿ, ಆರಾಧನೆ, ಮಹಿಮೆ, ಘನಪಡಿಸೋದು, ಮಹಿಮೆ ಪಡಿಸೋದು, ಮಹಿಮೆ ಪಡಿಸುವುದು. ಪ್ರೈಸ್ ದಿ ಲಾರ್ಡ್. ಇದು ಕೆಲಸ ಯಾರ್ದು? ಲೂಸಿಫರ್ದು. ಇದು ಮೊದಲನೆಯ ದೇವದೂತ. ಅದಕ್ಕೆ ಒಬ್ಬರೇ ಮಾಡೋಕ್ಕಾಗಲ್ಲ ಅಂತೇಳಿ ಕೋಟಿಗಟ್ಟಲೆ ದೇವದೂತರುಗಳು ಕೊಡ್ತಾರೆ ದೇವರು. ಇವರೆಲ್ಲರೂ ಲೂಸಿಫರ್ಸ್. ಎಲ್ಲ ದೇವದೂತರುಗಳನ್ನ ಲೂಸಿಫರ್ ಅಂತ ಕರೀತಾರೆ. ಇದೊಂದು ಟೀಮ್, ಇದು ಟೀಮ್ ವರ್ಕ್. ಇದೆಲ್ಲ ಒಂದು ಟೀಮ್ ವರ್ಕ್ ಇದು. ಯೋಚನೆ ಮಾಡಿ, ಒಬ್ರು ಇಬ್ರು ಚರ್ಚಲ್ಲಿ ಆಡಿದ್ರೇ ಕೆಲವು ಬಾರಿ ಚರ್ಚ್ ಕಿತ್ತೋಗುತ್ತೆ ಮೈಕ್ ಹಾಕೊಂಡು. ಕೋಟಿಗಟ್ಟಲೆ ದೇವದೂತರು ದೇವರನ್ನು ನೋಡಿ ಸ್ತುತಿ ಮಾಡ್ತಾರೆ ಅಂದ್ರೆ ಹೇಗಿರುತ್ತೆ ಸ್ವರ್ಗಲೋಕ? ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಮತ್ತೊಬ್ಬ ದೇವದೂತರನ್ನ ದೇವರು ಉಂಟು ಮಾಡಿದ್ರು. ಮತ್ತೊಬ್ಬ ದೇವದೂತ ಯಾರು ಅಂತ ಹೇಳಿದ್ರೆ ಮಿಕೇಲ್. ದೇವದೂತ. ಪ್ರೈಸ್ ದಿ ಲಾರ್ಡ್. ಮಿಕೇಲ್ ದೇವದೂತ. ಇವರ ಕೆಲಸ ಏನಂತ ಹೇಳಿದ್ರೆ ಯುದ್ಧ ಮಾಡೋದು. ಯುದ್ಧ ಅಂತ ಹೇಳಿದ್ರೆ ಆಗೇನು ಯುದ್ಧ ಇರಲಿಲ್ಲ. ಬಟ್ ಆದರೆ ಅವ್ರಿಗೊಂದು ಕೆಲಸ ಕೊಟ್ಟಿದ್ರು. ಇವರಿಗೂ ಕೂಡ ಕೋಟಿಗಟ್ಟಲೆ ದೇವದೂತರು, ಕೋಟಿಗಟ್ಟಲೆ. ಪ್ರೈಸ್ ದಿ ಲಾರ್ಡ್. ಇವರು ಕೂಡ ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂಥವ್ರು. ಇವರೆಲ್ಲ ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂಥವ್ರು. ಇವರೆಲ್ಲರನ್ನ ಮಿಕಾಯೇಲರು ಅಂತ ಕರೀತಾರೆ. ಇವ್ರನ್ನೇನಂತ ಕರೀತಾರೆ? ಮಿಕಾಯೇಲರು. ಮಿಕಾಯೇಲರು ಅಂತ ಕರೀತಾರೆ. ಸರಿ, ಓಕೆ, ಫೈನ್. ನಂತರ ಗಾಬ್ರಿಯಲ್ ದೇವದೂತರನ್ನ ದೇವರುಂಟು ಮಾಡೋರು. ಗಾಬ್ರಿಯಲ್. ಇವರ ಕೆಲಸ ಏನು ಅಂತ ಹೇಳಿದ್ರೆ ಸಂದೇಶ ರವಾನೆ. ಓಕೆ, ಇದ್ರ ಬಗ್ಗೆ ನಾನು ಮತ್ತೆ ಇನ್ನೊಂದು ಡೆಫಿನೇಷನ್ಸ್ ಕೊಡ್ತೀನಿ. ಅದು ಮತ್ತೆ ಕೊಡ್ತೀನಿ. ಇನ್ನೊಬ್ರು ದೇವರುಂಟು ಮಾಡಿದ್ರು, ರಫಾಯೇಲ್. ಇವ್ರಿಗೂ ಕೂಡ, ಗಾಬ್ರಿಯಲ್ ದೇವದೂತರಿಗೂ ಕೂಡ ಅನೇಕ ಕೋಟಿಗಟ್ಟಲೆ ದೇವದೂತರು ಕೊಟ್ಟರು. ಕೋಟಿಗಟ್ಟಲೆ. ಇವರೆಲ್ಲರನ್ನ ಗಾಬ್ರಿಯೇಲರು ಅಂತ ಕರೀತಾರೆ. ಗಾಬ್ರಿಯೇಲರು. ಓಕೆ, ರಫಾಯೇಲ್ ದೇವದೂತರು. ಇವರ ಕೆಲಸ ಸೇವೆ. ದೇವರು ಏನು ಹೇಳ್ತಾರೋ ಆ ಕೆಲಸ ಮಾಡೋದು. ಇವರು ಕೂಡ ಅನೇಕ ಕೋಟಿಗಟ್ಟಲೆ ದೇವದೂತರುಗಳು. ಇವರೆಲ್ಲರನ್ನ ರಫಾಯೇಲರು ಎಂದು ಕರೀತಾರೆ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ? ಇದಿಷ್ಟ ಅರ್ಥ ಆಯ್ತಾ ನಿಮಗೆ? ಓಕೆ, ಫೈನ್. ನೋಡಿ, ರಫಾಯೇಲರು, ಗಾಬ್ರಿಯೇಲರು, ಮಿಕಾಯೇಲರು ಹಾಗೂ ಲೂಸಿಫರ್ ಒಟ್ಟು ಎಷ್ಟು ಪ್ರಧಾನ ದೇವದೂತರಾದ್ರು? 4 ಪ್ರಧಾನ ದೇವದೂತರು 4. ಹೌದಾ? ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ನೋಡಿ, ಈಗ ಈ ಲೂಸಿಫರ್ ಕೆಲಸ ಏನು? ದೇವರನ್ನ ಆರಾಧಿಸೋದು. ಇವರೆಲ್ಲರಿಗೂ ಹೆಡ್ಡು ಯಾರು? ಗಾಬ್ರಿಯಲ್ ದೇವದೂತರಿಗೂ, ಮಿಕಾಯೇಲರಿಗೂ ಮತ್ತೆ ರಫಾಯೇಲ್ ದೇವದೂತರಿಗೂ, ಇವರು 3 ಜನಕ್ಕೂ ಹೆಡ್ ಯಾರು ಅಂತ ಹೇಳಿದ್ರೆ ಲೂಸಿಫರ್. ದೇವರು ಅಷ್ಟು ಅಧಿಕಾರ ಕೊಟ್ಟಿದ್ರು. ಸ್ವರ್ಗದ ಅಧಿಕಾರ ಯಾರ ಕೈಯಲ್ಲಿತ್ತು?
ಲೂಸಿಫರ್ ಕೈಯಲ್ಲಿ. ಲೂಸಿಫರ್ ಲೂಸಿಫರ್ ಕೈಯಲ್ಲಿ ಬ್ರದರ್. ಲೂಸಿಫರ್ ಕೈಯಲ್ಲಿತ್ತು. ಆಗ ಅವನಿಗೊಂದು ಆಲೋಚನೆ ಬಂತು. ಏನು? ನಾನು ದೇವರ ಸ್ಥಾನದಲ್ಲಿ ಕುಳಿತುಕೊಂಡ್ರೆ ಎಲ್ಲರೂ ನನ್ನನ್ನು ಆರಾಧನೆ ಮಾಡ್ತಾರೆ. ನಾನೇಕೆ ಅವ್ರನ್ನ ಆರಾಧನೆ ಮಾಡಲಿ? ನಾನ್ಯಾಕೆ ಆರಾಧನೆ ಮಾಡಲಿ? ನಾನ್ಯಾಕೆ ಅವರನ್ನು ಘನಪಡಿಸ್ಲಿ? ನಾನ್ಯಾಕೆ ಅವರಿಗೆ ಸೇವೆ ಮಾಡಲಿ ಅಂತ ಹೇಳಿ ಇಲ್ಲಿ ಟೀಮ್ ವರ್ಕ್ ಇದೆಯಲ್ಲ, ಈ ಟೀಮ್ ಏನು ಮಾಡಿದ್ರು? ಕುತ್ಕೊಂಡು ಆಲೋಚನೆ ಮಾಡಿದ್ರು. ಬಹು ಬುದ್ಧಿವಂತ ಯಾರು? ಲೂಸಿಫರ್. ಅತಿ ಸುಂದರ ಯಾರು? ಲೂಸಿಫರ್. ಸ್ವರ್ಗದ ಅಧಿಕಾರವನ್ನು ಹೊಂದಿದಂತ ದೇವದೂತ ಲೂಸಿಫರ್. ಇವರೆಲ್ಲ ಟೀಮ್ ಆಗಿ ಸೇರ್ಕೊಂಡು ಏನು ಮಾಡಿದ್ರು? ಇವರೆಲ್ಲರೂ ದೇವರಿಗೆ ವಿರುದ್ಧವಾಗಿ ದಂಗೆ ಏಳಬೇಕು, ಹೇಗಾದರೂ ಮಾಡಿ ಲೂಸಿಫರ್ನ ಎಡ್ ಮಾಡಬೇಕು ಅಂತ ಇವರೆಲ್ಲ ಆಲೋಚನೆ ಮಾಡಬೇಕಾದ್ರೆ ಆಲೋಚನೆ ಅರಿತಂಥ ದೇವರು ಲೂಸಿಫರ್ನ ಬುದ್ಧಿವಂತಿಕೆ, ಸುಂದರ, ಅಧಿಕಾರ, ಇದು ಮೂರನ್ನ ಕಿತ್ತು, ಮೂರನ್ನ ಕಸಿದುಕೊಂಡು ಎಲ್ಲಿಗೆ ತಳ್ಳಿದ್ರು? ಭೂಲೋಕಕ್ಕೆ ತಳ್ಳಿದ್ರ? ಅಯ್ಯಯ್ಯೋ, ನರಕಕ್ಕೆ ಅಲ್ವಾ? ಹೌದು ಬ್ರದರ್. ಯಾರಪ್ಪ ಭೂಲೋಕಕ್ಕೆ ಬಂದಿದ್ದು ಆ ಟೈಮಲ್ಲಿ? ಯಾವಾಗ ಬಂದ್ರು ಬ್ರದರ್? ನರಕಕ್ಕೆ ದಬ್ಬದ್ರು. ಮ್ಯಾಲಿಂದ ಕೆಳಗಡೆ ಅಂದ್ರೆ ಭೂಮಿ ಅಂತ ಬರುತ್ತಾ? ಭೂಮಿ ಇನ್ನೂ ಸೃಷ್ಟಿನೇ ಮಾಡಿರ್ಲಿಲ್ಲ. ಮತ್ತೆ ದಬ್ಬಿದರು ಅಲ್ವಾ? ನರಕಕ್ಕೆ ದಬ್ಬಿದ್ರು. ಪ್ರೈಸ್ ದಿ ಲಾರ್ಡ್. ಈಗ ದೇವ್ರು ಏನ್ ಮಾಡಿದ್ರು? ಈಗ ದೇವರ ಆಲೋಚನೆ ಏನು? ದೇವರಿಗೆ ವಿರುದ್ಧವಾಗಿ ನಿಂತವನು ಯಾರು? ಲೂಸಿಫರ್ ಅಲ್ವಾ? ಈಗ ಇವನು ನರಕಕ್ಕೆ ತಳ್ಳದ ಮೇಲೆ ಏನಾಗಿ ಮಾರ್ಪಟ್ಟ? ಸೈತಾನಾಗಿ ಮಾರ್ಪಟ್ಟ. ಲೂಸಿಫರ್ ಈಗ ಸೈತಾನ ಅಲ್ವಾ? ಹೌದಾ? ಹೌದು ಬ್ರದರ್. ಸೈತಾನ ಅಂದ್ರೆ ಏನು? ಕೆಟ್ಟ ವ್ಯಕ್ತಿ, ಕೆಟ್ಟ ವ್ಯಕ್ತಿ ಅಥವಾ ಕತ್ತಲೆ ಅಲ್ವಾ? ಓಕೆ, ಫೈನ್. ಸೊ ಈಗ ಈ ನರಕಕ್ಕೆ ತಳ್ಳಿದ್ರು. ನರಕಕ್ಕೆ ಅಲ್ಲೊಂದು ಜಾಗ ಸೃಷ್ಟಿ ಮಾಡಿ ನರಕಕ್ಕೆ ತಳ್ಳಿದ್ರು. ಈಗ ಈ ಮೂರು ದೇವದೂತರುಗಳು ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಯಾರು? ಮಿಕೇಲರು, ಗಾಬ್ರಿಯೇಲರು, ರಫಾಯೇಲರು ಮಾಡ್ತಾ ಇದ್ದಾರೆ. ಆದರೆ ಇದೊಂದು ಕೆಲಸ ಖಾಲಿ ಆಗೋಯ್ತಲ್ಲ ಈಗ, ಹೌದಾ? ಕರೆಕ್ಟ್. ಸ್ವಲ್ಪ ಆಲೋಚನೆ ಮಾಡಿ. ಏನ್ ಕೆಲಸ ಖಾಲಿ ಆಯ್ತು? ಆ ಲೂಸಿಫರ್ ಏನೇನ್ ಕೆಲಸ ಮಾಡ್ತಾ ಇದ್ರು ಆ ಜಾಗಕ್ಕೆ ಖಾಲಿ ಇತ್ತಾ? ಹೌದು, ಇತ್ತು. ಹಾಗಾಗಿ ದೇವ್ರು ಏನ್ ಮಾಡಿದ್ರು? ಭೂಮಿಯನ್ನು ಉಂಟು ಮಾಡಿದ್ರು. ಉಂಟು ಮಾಡಿ ಆದ್ಮೇಲೆ ನೋಡಿ, ಆದಾಮನನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ಆತನಿಗೆ ಬೇಕಾದ, ನೋಡಿ ಇದು ತುಂಬಾ ಮುಖ್ಯ, ಲೂಸಿಫರ್ಗೆ ಏನು ಅಧಿಕಾರ ಕೊಟ್ಟಿದ್ರೋ ಆ ಅಧಿಕಾರವನ್ನು ಭೂಮಿಯಲ್ಲಿ ದೇವರು ಆದಾಮನಿಗೆ ಕೊಡ್ತಾರೆ. ಇಡ್ಡಿ ಬೇಕಾದ್ರೆ ನೋಡಿ, ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯದ 28ರಿಂದ 31 ತನಕ ಓದಿ. ಆದಿಕಾಂಡ. ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯನ್ನು ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲಾ ತರದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ, ನೆಲದಲ್ಲಿ ಹರಿದಾಡುವ ಕ್ರಿಮಿ ಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಅದು ಹಾಗೆಯೇ ಆಯಿತು.
31. ತಾವು ಸೃಷ್ಟಿಸಿದ ಎಲ್ಲವನ್ನು ಹಾ ದೇವರು ನೋಡಿದರು, ಹಾ ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಬಹಳ ಚೆನ್ನಾಗಿತ್ತು. ನೋಡಿ, ಸಾಕು ಹಾ, 6 ದಿನ ಆಯಿತು. ಸಾಕು. ಈಗ ಲೂಸಿಫರ್ನ ನರಕಕ್ಕೆ ತಳ್ಳದ ಮೇಲೆ ಎಲ್ಲ ಕಿತ್ಕೊಂಡ್ರು. ಏನು ಅವನ ಅಂದ ಚಂದ ಕಿತ್ಕೊಂಡ್ರು, ಅಧಿಕಾರ ಕಿತ್ಕೊಂಡ್ರು, ಮತ್ತೆ ಬುದ್ಧಿವಂತಿಕೆಯನ್ನು ಕಿತ್ಕೊಂಡ್ರು, ಆರಾಧನೆ ಮಾಡೋದನ್ನು, ಸ್ತುತಿ ಮಾಡೋದನ್ನು ಕಿತ್ಕೊಂಡ್ರು, ಆರಾಧನೆ ಮಾಡೋದನ್ನು ಕಿತ್ಕೊಂಡ್ರು, ಮಹಿಮೆ ಪಡಿಸೋದನ್ನು ಕಿತ್ಕೊಂಡ್ರು. ಎಲ್ಲ ಕಿತ್ಕೊಂಡಾದ್ಮೇಲೆ ಈ ಕೆಲಸ ಖಾಲಿ ಆಯಿತು. ಅದಾದಮೇಲೆ ದೇವರು ಯೋಚನೆ ಮಾಡಿದ್ರು, ಈ ಜಾಗಕ್ಕೆ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಏನು ಮಾಡ್ತೀನಿ, ಉಂಟು ಮಾಡ್ತೀನಿ. ಆದರೆ ಆತ ಸ್ವರ್ಗದಲ್ಲಿ ಉಂಟು ಮಾಡೋದಿಲ್ಲ. ಆತನಿಗಾಗಿ ಒಂದು ಸಪ್ರೇಟ್ ಲೋಕವನ್ನು, ಸಪ್ರೇಟಾಗಿ ಒಂದು ಜಾಗವನ್ನು ಅವನಿಗೆ ಉಂಟು ಮಾಡ್ತೀನಿ. ಆ ಜಾಗಕ್ಕೆ ಅವನೇ ಅಧಿಪತಿ. ಯಾರು? ಆದಾಮ ಅಧಿಪತಿ. ಹೌದಾ? ಹೌದು ಬ್ರದರ್. ಈಗ 1:28 ನಾವು ನೋಡ್ದೋ ಏನು ಹೇಳ್ತಾ ಇದ್ದಾರೆ? ಅವರನ್ನು ಆಶೀರ್ವದಿಸಿ ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಅರ್ಥ ಆಯ್ತಾ? ಭೂಮಿಯನ್ನು ಹರಡಿಕೊಳ್ಳಿರಿ, ಭೂಮಿಯನ್ನು ಹರಡಿಕೊಳ್ಳಿರಿ, ಇದೆಲ್ಲವನ್ನು ನೀವು ವಶಪಡಿಸಿಕೊಳ್ಳಿರಿ. ಅದು ನೋಡಿ, ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಏನೇನು ವಶಪಡಿಸಿಕೊಳ್ಳಿರಿ ಅಂತ ಹೇಳಿದ್ರೆ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ನೋಡಿ ಎಷ್ಟು ಪವರ್ ಕೊಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ದೇವರು ಪ್ರೀತಿಯನ್ನು ಕಳ್ಕೊಂಡ್ರು, ಪ್ರೀತಿಯಿಂದ ವಂಚಿತರಾದರು. ಹೌದಾ? ಹೌದಾ? ಲೂಸಿಫರ್ನ ಬಹಳ ಪ್ರೀತಿಯಿಂದನೇ ದೇವರು ಉಂಟು ಮಾಡಿದ್ದು. ಸ್ವರ್ಗದ ಮೊದಲನೆಯ ಸೃಷ್ಟಿ ಅಂತ ಹೇಳಿದ್ರೆ ಲೂಸಿಫರ್ ಬಹಳ ಪ್ರೀತಿಯಿಂದನೇ ಉಂಟು ಮಾಡಿದ್ರು. ಅಲ್ಲೂ ಕೂಡ ಅವರು ಮೋಸ ಹೋದರು. ನಮಗಿಂತ ಮುಂಚಿತವಾಗಿ ದೇವರು ಮೋಸ ಹೋಗಿದಾರಾ? ನಮಗಿಂತ ಮುಂಚಿತವಾಗಿ ನಮಗೆ ನೋಡಿ, ಯಾರಾದರೂ ಏನಾದರೂ ಸ್ವಲ್ಪ ಏನಾದ್ರು ಮೋಸ ಮಾಡಿದ್ರೆ ಭಾಳ ನೊಂದ್ಕೊಳ್ತೀವಿ. ಈಗ ದೇವರು ಹೋಗಿ ಯಾರ ಹತ್ರ ನೊಂದ್ಕೊಳ್ತಾರೆ? ಹೌದಾ? ಹಾಗಾಗಿ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಇದ್ದೀರಾ? ಈಗ ದೇವರು ಲೂಸಿಫರ್ ಜಾಗದಲ್ಲಿ ಆದಾಮನನ್ನು ಉಂಟು ಮಾಡ್ತಾರೆ. ಉಂಟು ಮಾಡಿ ಎಲ್ಲ ಅಧಿಕಾರವನ್ನು ಕೊಡ್ತಾರೆ. ಎಲ್ಲ ಅಧಿಕಾರವನ್ನು ಕೊಟ್ಟ ಮೇಲೆ, ಭೂಮಿಯಲ್ಲಿರುವ ಎಲ್ಲ ಅಧಿಕಾರವನ್ನು ಕೊಟ್ಟ ಮೇಲೆ ಮತ್ತೆ ಈ ಅಧಿಕಾರವನ್ನು ಕೂಡ ಕೊಡ್ತಾರೆ. ಯಾವುದು? ಸ್ತುತಿ ಮಾಡೋದು, ಆರಾಧನೆ ಮಾಡೋದು, ಮಹಿಮೆ ಪಡಿಸೋದು. ಅವರನ್ನು ಮಹಿಮೆ ಪಡಿಸುವಂಥ ಜವಾಬ್ದಾರಿನ ಯಾರು ಕೊಟ್ಟರು? ಭೂಮಿಯಲ್ಲಿರುವ ಆದಾಮನ ಕೊಟ್ಟರು, ಅಧಿಕಾರ ಕೊಟ್ಟರು. ಇಲ್ಲಿ ಏನಿದು ಕೊಟ್ಟರು? ಅಧಿಕಾರ. ಪ್ರೈಸ್ ದಿ ಲಾರ್ಡ್. ಅಧಿಕಾರ ಕೊಟ್ಟರು. ಈಗ ಈ ಅಧಿಕಾರ, ಈಗ ನಾವು ಮೊನ್ನೆ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡು, ಅಧಿಕಾರ ಎಲ್ಲಿ? ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ನೇತಾಡಬೇಕಾದ್ರೆ ಅಧಿಕಾರ ವಾಪಸ್ ಪಡ್ಕೊಂಡ್ರು ಅಲ್ವಾ? ಕೋಲಿನ ಮುಖಾಂತರ ಅಲ್ವಾ? ಕೋಲಿನ ಅದೊಂದು ಚಿಹ್ನೆ. ಈ ಅಧಿಕಾರವನ್ನ ಕಳೆದುಕೊಂಡಂತಹ, ನೋಡಿ ಇದೆಲ್ಲ ಅಧಿಕಾರವನ್ನ ಕಳೆದುಕೊಂಡಂತಹ ಯಾರು? ಕಳೆದುಕೊಂಡ ಲೂಸಿಫರ್ ಈಗ ಅವನು ಯಾವ್ದ್ರ ಮೇಲೆ ಕಂಡಿಡ್ತಾನೆ? ಈಗ ಯಾವ್ದ್ರ ಮೇಲೆ ಕಂಡಿಡ್ತಾನೆ? ದೇವರು ಸೃಷ್ಟಿ ಮಾಡಿದ ಭೂಮಿ ಮೇಲಿರೋ ಆದಾಮನ ಮೇಲೆ. ಯಾಕೆ? ಕಾರಣ? ಯಾಕಂದ್ರೆ ಅವನ್ ಜವಾಬ್ದಾರಿ ಆದಾಮನ್ ಕೊಟ್ರಲ್ಲ ಬ್ರದರ್, ಅಲ್ಲಿರೋ ಜವಾಬ್ದಾರಿ, ಅಧಿಕಾರ. ಅವನು ಕಳೆದುಕೊಂಡಂತ ಅಧಿಕಾರದ ಮೇಲೆ ಕಣ್ಣಿಡ್ತಾನ. ಅವನಿಗೆ ಏನೇನು ತೋಟ ಬೇಕಾಗಿರ್ಲಿಲ್ಲ, ಅವನಿಗೆ ಏನೇನು ತೋಟ ಬೇಡವಾಗಿತ್ತು. ಅವನಿಗೆ ಮುಖ್ಯವಾಗಿ ಬೇಕಾಗಿದ್ದು ಕಳೆದುಕೊಂಡಂತ ಅಧಿಕಾರ. ಈಗ ನಮ್ಮ ಧರ್ಮಸಭೆ ನೋಡಿ, ಅಧಿಕಾರಕ್ಕೋಸ್ಕರ ಎಷ್ಟು ಕಿತ್ತಾಡ್ತಾರೆ, ಹೊಡೆದಾಡ್ತಾರೆ, ಬಡದಾಡ್ತಾರೆ, ಕೊಲೆಗಳಾಗ್ತವೆ. ಹೌದಾ? ಸುಳ್ಳು ಎಷ್ಟು ಸಹಜವಾಗಿ ಸುಳ್ಳು ಹೇಳ್ತಾರೆ ನೋಡಿ. ದೇವರ ಮಕ್ಕಳು, ದೇವರ ಸೇವೆ ಮಾಡುವವರೇ ಎಷ್ಟು ಸುಳ್ಳು ಹೇಳ್ತಾರಾ? ಸಹಜವಾಗಿ
ಸಹಜವಾಗಿ ಸುಳ್ಳು ಹೇಳ್ತಾರೆ. ಎಲ್ಲರ ಹೋರಾಟ ಯಾವುದ್ರ ಮೇಲಿದೆ ಈಗ? ಎಲ್ಲರ ಫೋಕಸ್ ಯಾವ್ದ್ರ ಮೇಲಿದೆ? ಅಧಿಕಾರದ ಮೇಲೆ ಇದೆ. ಪ್ರೈಸ್ ದಿ ಲಾರ್ಡ್. ಓಕೆ, ಅಧಿಕಾರದ ಮೇಲೆ ಸೈತಾನ, ಯಾರು ಲೂಸಿಫರ್ ಕಣ್ಣು ಹಾಕದ. ಈ ಅಧಿಕಾರ ಕಳ್ಕೊಳ್ಬೇಕಾದ್ರೆ ದೇವರು ಆದಾಮನಿಗೆ ತನ್ನ ಸ್ವಂತ ಉಸಿರನ್ನು ಕೊಟ್ಟರು. ಆದಾಮನಿಗೆ ಸ್ಪೆಷಲ್ ಪವರ್ ಏನು? ಉಸಿರು, ದೇವರ ಉಸಿರು. ಮುಟ್ಟಕ್ಕಾಗುತ್ತಾ? ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಈಗ ಸೈತಾನನ ನರಕಕ್ಕೆ ದಬ್ಬದ ಮೇಲೆ ಅವನು ಶರೀರ ಸ್ವಭಾವವನ್ನು ಕಳ್ಕೊಳ್ತಾನೆ. ಅವನೇನು ಕಳ್ಕೊಂಡ? ಅಧಿಕಾರ ಕಳ್ಕೊಂಡ, ನಂತರ ಆರಾಧನೆ, ಸ್ತುತಿ ಎಲ್ಲವನ್ನು ಎಲ್ಲ ಕಳ್ಕೊಂಡ, ನಂತರ ಶರೀರ ಕಳ್ಕೊಂಡ. ಅವನು ಮುಖ್ಯವಾಗಿ ಏನು? ಶರೀರ. ಹೌದಲ್ಲ? ಆದಾಮನಿಗೆ ಒಂದು ಶರೀರ ಇತ್ತು, ಹೌದಾ? ಈಗ ನರಕಕ್ಕೆ ದಬ್ಬದ್ರಲ್ಲ, ಈ ಲೂಸಿಫರ್ನ ಮಾತ್ರ ದಬ್ಬಲಿಲ್ಲ. ದೇವ್ರೇನ್ ಮಾಡಿದ್ರು? ಇಡೀ ಟೀಮ್ನೇ, ಸಂಗಡ ಇರೋರ್ನ ಅಷ್ಟು ಜನನು ದಬ್ಬದ್ರು. ಈಗ ಟೀಮ್ ಎಲ್ಲಿದೆ? ಈಗ ತಂಡ ಎಲ್ಲಿದೆ? ನರಕದಲ್ಲಿರುವಂತಹ ಲೂಸಿಫರ್ ಈಗ ಅವನು ಶರೀರ ಸ್ವಭಾವದಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಶರೀರ ಇಲ್ಲ. ಈಗ ಅವನಿಗೆ ಶರೀರ ಇಲ್ಲ, ಬಟ್ ಗುಣಗಳಿದೆ, ಆ ಆಲೋಚನೆಗಳು ಸೈತಾನನ ಆಲೋಚನೆಗಳು. ಹಾಗಾಗಿ ಅವನೇನು ಮಾಡ್ದ? ಈ ಏದೇನು ತೋಟದ ಒಳಗಡೆ ಬರ್ಬೇಕು ಅವನೀಗ. ಈಗ ಏದೇನು ತೋಟದೊಳಗೆ ಬರ್ಬೇಕಾದ್ರೆ ಅವನು ಏನು ಮಾಡಬೇಕು? ಅವನ ಮುಖ್ಯ ಕಾನ್ಸೆಪ್ಟ್ ಇರೋದು ಅಧಿಕಾರದ ಮೇಲೆ. ನೋಡಿ, ಕುಟುಂಬದಲ್ಲೂ ಕೂಡ ಅಧಿಕಾರಕ್ಕೆ ಬಡದಾಟ ಅಲ್ವಾ? ಗಂಡ ಹೇಳ್ತಾನೆ, ನಾನು ಹೇಳ್ದಂಗೆ ಕೇಳಬೇಕು ಅಂತಾನೆ. ಹೆಂಡತಿ ಹೇಳ್ತಾಳೆ, ನೀನು ಯಾರು ಹೇಳಕ್ಕೆ? ನಾನು ಹೇಳ್ದಂಗೆ ನೀನು ಕೇಳಬೇಕು. ಇದೆಯಾ ಕುಟುಂಬದಲ್ಲಿ? ನಮ್ಮ ಕುಟುಂಬದಲ್ಲಿ ಇಲ್ಲ ಬ್ರದರ್. ಹೌದಾ? ಹೌದು ಬ್ರದರ್. ವೆರಿ ಗುಡ್. ಕಂಪನಿಗಳಲ್ಲೇನು? ಅಲ್ಲೂ ಹೊಡೆದಾಟ. ಏನಕ್ಕೆ? ಅಧಿಕಾರಕ್ಕೆ. ನಾನು ಮ್ಯಾನೇಜರ್ ಆಗಬೇಕು, ನಾನು HR ಆಗಬೇಕು, ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಬೇಕಂತ ಅಲ್ಲೂ ಕೂಡ ಏನು? ಹೋರಾಟ. ಹೌದಾ? ಈಗ ಸೈತಾನ ಎಲ್ಲರಿಗೂ ಪ್ರೇರೇಪಿಸೋದು ಒಂದೇ. ಅವನು ನೇರವಾಗಿ ಬರೋಕ್ಕಾಗಲ್ಲ. ಅವನು ಯಾವುದೇ ರೀತಿಯಾದ ಶರೀರ ಅವನಿಗೆ ಇಲ್ಲ. ಅವನಿಗಿಲ್ಲ. ಹಾಗಾಗಿ ಏದೇನು ತೋಟದ ಒಳಗಡೆ ಬರಬೇಕಾದ್ರೆ ಅವನು ಬರಲಿಕ್ಕೆ ಯಾವುದನ್ನು ಬಳಸ್ಕೊಂಡ? ಸರ್ಪ. ಯಾಕೆ ಸರ್ಪನ ಬಳಸ್ಕೊಂಡ? ತುಂಬಾ ಬುದ್ಧಿವಂತದ್ದು. ಅರ್ಥ ಆಯ್ತಾ? ಯುಕ್ತಿ ಉಳ್ಳದ್ದು. ಆದಾಮನ ಮುಟ್ಟಬೇಕಾದ್ರೆ ಅವನು ಸಡನ್ ಆಗಿ ಬಂದು ಮುಟ್ಲಿಲ್ಲ. ಅವನು ಹೊಂಚಾಕಿ ಕುಳಿತುಕೊಂಡಿದ್ದ. ದೇವರು ಏದೇನ್ ತೋಟ, ಆದಾಮ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಏನಿತ್ತು? ಅಭಿಷೇಕ. ಹಂಗೆ ಪವರ್ ಇತ್ತು. ಎಷ್ಟು ಪವರ್ ಇತ್ತು ಅಂತ ಹೇಳಿದ್ರೆ, ನೋಡಿ, ದೇವರು ಆದಾಮನಿಗೆ ಏದೇನ್ ತೋಟವನ್ನು ಕಾಪಾಡಲಿಕ್ಕೆ ಹೇಳಿ, ಏದೇನ್ ತೋಟದಲ್ಲಿ ವ್ಯವಸಾಯ ಮಾಡಲಿಕ್ಕೆ ಹೇಳಿದರು. ವ್ಯವಸಾಯ ಮಾಡಲಿಕ್ಕೆ ಹೇಗೆ ವ್ಯವಸಾಯ ಅಂತ ಹೇಳಿದ್ರೆ, ಬರೇ ಬಾಯಿ ಮಾತಲ್ಲಿ ನೀರು ಹುಕ್ಲಿ, ನೀರು ಉಕ್ತಾ ಇತ್ತು, ನೀರು ಹರಿಯಲಿ, ನೀರು ಹರಿತಾ ಇತ್ತು. ನೋಡಿ ಪವರ್ ಎಷ್ಟಿದೆ, ನೋಡಿ ಎಷ್ಟು ಪವರ್ ಇತ್ತು ಅಂದರೆ ಆದಾಮನ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಾ? ಓಕೆ. ಅಭಿಷೇಕ, ಉಸಿರಿನಿಂದ ಅಭಿಷೇಕ ಪಟ್ಟಂತ ವ್ಯಕ್ತಿ.
ಅದಾದ ಮೇಲೆ ನೋಡಿ ಯೇಸು ಸ್ವಾಮಿ ನೋಡಿ ಅಧಿಕಾರ ಹೆಂಗ್ ಕೊಡ್ತಾರೆ ನೋಡಿ, ಅಧಿಕಾರ ನೋಡಿ ಹೆಂಗ್ ಕೊಡ್ತಾರೆ ಅಂತೇಳಿ. ಯೇಸು ಸ್ವಾಮಿ ಯೋಹಾನನು ಬರೆದ ಶುಭ ಸಂದೇಶ, ಇದು 1 ನಿಮಿಷ, ಯೋಹಾನ ಅಥವಾ ಮತ್ತಾಯ ಇದೆರಡರಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಅಂದರೆ ಪುನರುತ್ಥಾನರಾಗ್ತಾರೆ. ಪುನರುತ್ಥಾನರಾದ ಮೇಲೆ ಅವರು ಮತ್ತೆ ಎಲ್ಲಿಗೆ ಬರ್ತಾರೆ? ಶಿಷ್ಯರ ಜೊತೆಯಲ್ಲಿ ಬರ್ತಾರೆ, ಶಿಷ್ಯರ ಬಳಿಗೆ ಬರ್ತಾರಾ? ಯೋಹಾನಕ್ಕೆ ಹೋಗಿ ಅಲ್ಲಿ ನೋಡಿ ಶಿಷ್ಯರ ಬಳಿಗೆ ಬಂದು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಉಸಿರೂದುತ್ತಾರೆ. ಆಮೇಲೆ ಹೌದಾ? ಹೌದು ಬ್ರದರ್, ಉಸಿರೂದ್ತಾರೆ. ಯಾಕೆ ಉಸಿರುತ್ತಾರೆ? ಅಭಿಷೇಕ ಕೊಂಡ್ಲಿ ಅಂತ. ಕಳ್ಕೊಂಡ ಯೋಹಾನ 20ನೇ ಅಧ್ಯಾಯ 22ನೇ ವಾಕ್ಯ ಓದಿ. ಉಸಿರುದಿ ಪವಿತ್ರಾತ್ಮರನ್ನ ಸ್ವೀಕರಿಸಿರಿ. ಯಾಕಂದ್ರೆ ದ ಸ್ಪೆಷಲ್ ಪವರ್ ಯಾರಿಗೆ? ನಮಗೆ, ಶಿಷ್ಯರಿಗೆ ಅಲ್ವಾ? ಸ್ಪೆಷಲ್ ಪವರ್ ಆದಾಮನಿಗೆ ಕೊಟ್ಟಂತ ಪವರ್ ಮತ್ತೆ ಇಲ್ಲಿ ರೀಜನರೇಟ್ ಆಯ್ತು, ಮತ್ತೆ ಕೊಟ್ರಾ ನೋಡಿ. ಕೊಟ್ಟಾದ್ಮೇಲೆ ಹೇಳ್ತಾರೆ, ಮತ್ತಾಯನು ಬರೆದ ಶುಭ ಸಂದೇಶ ಅಲ್ಲೊಂದು ಪದ ಬಳಸ್ತಾರೆ ನೋಡಿ, ಮತ್ತಾಯನು ಬರೆದ ಶುಭ ಸಂದೇಶ 28ನೇ ಅಧ್ಯಾಯ 18ನೇ ವಾಕ್ಯ ಓದಿ. 18ನೇ ವಾಕ್ಯ. ಹತ್ತಿರಕ್ಕೆ ಬಂದು ಮಾತಾಡಿದರು, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಈಗ ಆದಾಮ ಕಳೆದುಕೊಂಡಂತ ಅಧಿಕಾರ ಪ್ರಭು ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಮತ್ತೆ ಪಡ್ಕೊಂಡು ಅವರೇ ಇಟ್ಕೊಂಡಿಲ್ಲ, ಶಿಷ್ಯರಿಗೆ ಕೊಟ್ರು. ಉಸಿರೂದಿ ಆದಾಮನನ್ನ ಹೇಗೆ ಉಂಟು ಮಾಡಿದ್ರು ಅದೇ ರೀತಿ ಮತ್ತೆ ತಮ್ಮ ಉಸಿರನ್ನ ಅವರ ಮೇಲೆ ಊದಿ ಅವರಿಗೆ ಸ್ಪೆಷಲ್ ಪವರ್ ಕೊಟ್ಟರು. ಅವರು ಯಾರು ಅಂತ ಹೇಳಿದ್ರೆ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮರು. ಈಗಲೂ ಯಾರಾದ್ರೂ ಮುಟ್ಟಕ್ಕಾಗುತ್ತಾ ನಮ್ಮನ್ನ? ಇಲ್ಲ ಬ್ರದರ್. ಪವಿತ್ರಾತ್ಮರಿಂದ ತುಂಬಲ್ಪಟ್ಟಂತ ವ್ಯಕ್ತಿಗಳನ್ನ ಮುಟ್ಟಕ್ಕಾಗುತ್ತಾ? ಆಗೋದೇ ಇಲ್ಲ. ಯಾರು ಪವಿತ್ರಾತ್ಮರಿಂದ ತುಂಬಲ್ಪಟ್ಟಿರ್ತಾರೋ ಅವ್ರನ್ನ ಈ ಲೋಕದಲ್ಲಿ ಯಾರು ಮುಟ್ಟಕ್ಕೆ ಸಾಧ್ಯ ಇಲ್ಲ. ನಾನು ಸೇವೆ ಮಾಡ್ತೀನಿ ಅನ್ಕೊಂಡು ಲೋಕದ ವ್ಯಕ್ತಿಗಳು ಯಾರು ಬೇಕಾದ್ರೂ ಮುಟ್ಬೋದು. ಅದ್ರಲ್ಲಿ ಎರಡು ಮಾತಿಲ್ಲ, ಅದ್ರ ಮೇಲೆ ಎರಡು ಮಾತಿಲ್ಲ. ಯಾಕೆ ಕಾರಣ? ಪವಿತ್ರಾತ್ಮ ಬ್ಲೆಸ್ಸಿಂಗ್ ಇರುತ್ತೆ, ಪವರ್ ಇಲ್ಲ ಬ್ರದರ್. ಈಗ ನಿಮಗೆ ಪವರ್ ಇದ್ರೆ, ನೀವೀಗ ಮ್ಯಾನೇಜರ್, ನಿಮಗೆ ಪವರ್ ಇದ್ರೆ ನೀವು ಕಂಪ್ನಿ ಒಳಗಡೆ ಹೋಗ್ಬೋದಾ? ಒಬ್ಬ ಎಂಪ್ಲಾಯ್ ಆಗಿದ್ರೆ, ಕೆಲಸಗಾರನಾಗಿದ್ರೆ ಹೋಗ್ಬೋದು. ಅವನು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ತನಕ ಮಾತ್ರ ಹೋಗ್ಬೋದು, ಕಂಪನಿಗೆ ಹೋಗ್ಬೋದು. ಅವನೊಬ್ಬ ಕೆಲಸಗಾರನಾಗಿದ್ರೆ. ಈಗ ನಾನು ಒಂದು ಕ್ಯಾಬಿನ್ಗೆ ಹೋಗಕ್ಕಾಗಲ್ಲ. ಆದ್ರೆ ನಾನು ಈಗ ನಿಮ್ಮ ಕಂಪನಿ ಕೆಲಸಗಾರ ಅಲ್ಲ, ಹೋಗಂಗಿಲ್ಲ. ಆಗುತ್ತಾ? ಹೋಗಕ್ಕೂ ಆಗಲ್ಲ, ಒಳಗಡೆನೆ ಬಿಡಲ್ಲ ಅಲ್ವಾ? ಹೌದು. ಅದಕ್ಕೋಸ್ಕರ ಸೇವೆ ಮಾಡಬೇಕಾದ್ರೆ ಯಾರಿರ್ಬೇಕು? ಯಾವ್ದಿರ್ಬೇಕು? ನಮ್ಗೆ ಪವರ್ ಇರ್ಬೇಕು. ಪವರ್ ಇರ್ಬೇಕು. ಆ ಪವರ್ ಯಾವುದು ಅಂತ ಹೇಳಿದ್ರೆ ಅದೇ ಹೋಲಿ ಸ್ಪಿರಿಟ್. ಆಮೇನ್. ಈಗ ಗೊತ್ತಾಯ್ತು ನಿಮ್ಗೆ? ಆದಾಮನಿಂದ ಕಸಿದುಕೊಂಡಂತಹ ಆ ಅಧಿಕಾರವನ್ನ ದೇವರು ಪ್ರಭು ಯೇಸು ಕ್ರಿಸ್ತರು ಅದನ್ನ ಮತ್ತೆ ಪಡ್ಕೊಂಡು ಮತ್ತೆ ಶಿಷ್ಯರಿಗೆ ಕೊಟ್ಟಾದ ಮೇಲೆ ಹೇಳಿದ್ರು. ಮತ್ತೆ ಏನ್ ಹೇಳ್ತಾರೆ ನೋಡಿ, ಅವ್ರು ಕೊಟ್ಟಾದ ಮೇಲೆ ನೀವೇ ಇಟ್ಕೊಂಡು ಕುತ್ಕೊಳ್ಳಿ, ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ, ತಿನ್ಕೊಂಡಿರಿ, ಕುಡ್ಕೊಂಡಿರಿ, ಮಜಾ ಮಾಡ್ಕೊಂಡಿರಿ ಅಂತ ಹೇಳಿಲ್ಲ.
ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯ 19ನೇ ವಾಕ್ಯ, 19 ಹಾಗೂ 20 ಎರಡು ಓದಿ. ಆದ್ದರಿಂದ ಆ ನೀವು ಹೋಗಿ ನೀವು ಸಕಲ ದೇಶಗಳನ್ನು ನೀವು 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 ಹೋಗಿ ನೀವು ಹೋಗ್ಬೇಕು. ಹೋಗಿ ಅರ್ಥ ಮಾಡ್ಕೊಬೇಕು, ವಾಕ್ಯಗಳನ್ನ ಅರ್ಥ ಮಾಡ್ಕೊ. ನೀವು ಹೋಗಿ, ಹೌದಾ? ಇದೆಯಾ? ಹೌದು. ಹೌದು ಬ್ರದರ್, ನೀವು ಹೋಗಿ ಹೋಗ್ಬೇಕು. ಸಕಲ ಸಕಲ ದೇಶಗಳ ಜನರನ್ನು ಆ ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ ಸುತ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. 20 ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇದು ತುಂಬಾ ಮುಖ್ಯ. ನಾನು ನಿಮಗೆ ಆಜ್ಞಾಪಿಸಿದ್ದು ಅಂದ್ರೆ ಇವಾಗ ಅಧಿಕಾರ ಕೊಡ್ಬೇಕಾದ್ರೆ ಕೆಲವು ಆಜ್ಞೆಗಳನ್ನ ಅವ್ರು ಕೊಡ್ತಾರೆ, ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ಸುಮ್ನೆ ಪವರ್ ಕೊಡಲ್ಲ. ಕೊಡ್ತಾರ? ಸುಮ್ನೆ ಕೊಡ್ತಾರ ಯಾರಾದ್ರು? ಇಲ್ಲ ಬ್ರದರ್, ಕೊಡೋದಿಲ್ಲ. ಅದಕ್ಕೆ ಈಗ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಲ್ವಾ? ಈಗ ಅವ್ರು ಏನ್ ಹೇಳ್ತಾ ಇದಾರೆ? ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ? ನಾನು ನಿಮಗೆ ಬೋಧಿಸಿದ ಎಲ್ಲವನ್ನ ಅವರು ಅನುಸರಿಸುವಂತೆ ಅವರಿಗೆ ಏನ್ ಮಾಡ್ಬೇಕಂತೆ? ಬೋಧಿಸ್ಬೇಕು. ಬೋಧಿಸಿದ್ರೆ ಮಾತ್ರ ಶಿಷ್ಯರಾಗಕ್ಕೆ ಸಾಧ್ಯ. ಶಿಷ್ಯರಾದ್ರೆ ಮಾತ್ರ ಅಲ್ಲಿ ದೀಕ್ಷಾ ಸ್ನಾನ ಪಡ್ಕೊಳ್ಳಿಕ್ಕೆ ಸಾಧ್ಯ, ಹೌದಾ? ಹೌದು ಬ್ರದರ್, ಇಲ್ಲ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಏನ್ ಹೇಳಿದ್ರು? ನಾನು ನಿಮಗೆ ಆಜ್ಞಾಪಿಸಿದನ್ನ ಅವರಿಗೆ ಬೋಧಿಸಿರಿ, ಸತ್ಯವನ್ನ ತಿಳಿಸ್ಕೊಡಿ ಹೇಳಿದ್ರ? ನೋಡಿ, ಇಲ್ಲಿ ಇನ್ನೊಂದು ವಾಕ್ಯ ಇದೆ ನೋಡಿ. ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ನೋಡ್ಬೋದು. ಇನ್ನೊಂದು ವಾಕ್ಯ, ಇನ್ನೊಂದು ವಾಕ್ಯ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಸತ್ಯವಾಗಿ ಮುಚ್ಚು ಮರೆ ಇಲ್ಲದೆ ಎಲ್ಲವನ್ನ ಬೋಧಿಸಿದರು ಅನ್ನೋ ಒಂದು ವಾಕ್ಯ ಇದೆ. ದೇವರ ರಾಜ್ಯದ ರಹಸ್ಯವನ್ನ ಪ್ರಭು ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ? ಮುಚ್ಚು ಮರೆ ಇಲ್ಲದೆ, ಯಾವುದನ್ನು ಸೇರಿಸದೆ, ಯಾವುದನ್ನು ತೆಗೆಯದೆ, ತನ್ನನ್ನ ಹೆಚ್ಚಿಸಿಕೊಳ್ಳದೆ, ತಂದೆಯಾದ ದೇವರು ನೀಡಿರುವ ಸಕಲವನ್ನ ಇವರಿಗೆ ಬೋಧಿಸ್ತಾರೆ. ಯಾರಿಗೆ? ಶಿಷ್ಯರಿಗೆ. ಶಿಷ್ಯರಿಗೆ ಬೋಧಿಸಿ ಆದ್ಮೇಲೆ ಹೇಳ್ತಾರೆ, ನಾನು ಏನ್ ನಿಮಗೆ ಬೋಧಿಸಿದೀನೋ ಅದನ್ನ ನೀವು ಅವ್ರಿಗೆ ದೇಶಕ್ಕೆ ಹೋಗಿ ನೀವು ಅವ್ರಿಗೂ ಏನು ಹೇಳಿ, ನಾನು ಏನು ಹೇಳಿದ್ದೀನೋ ಅದನ್ನೇ ಹೇಳ್ಬೇಕು ನೀವು, ಹೌದಾ? ಅದನ್ನ ಬೋಧಿಸ್ಬೇಕು. ಓಕೆ, ಹಾಗಾದ್ರೆ ಈ ಮಧ್ಯದಲ್ಲಿ ಈಗ ನಡೀತಾ ಇರೋ ವಿಷಯಗಳೆಲ್ಲ ಯಾವುದು? ಏನೇನೋ ಅವ್ರಿಗೆ ಮನಸ್ಸು ಬಂದ ಹಾಗೆ, ಈಗ ನಮ್ಮ ಅನ್ಯ ಜನಾಂಗದವ್ರು ನೋಡಿರ್ತೀರಾ, ಮನೆ ದೇವರು ಅಂತ ಒಂದು ಕಾನ್ಸೆಪ್ಟ್ ಇದೆ, ಅಲ್ವಾ? ಅವ್ರವ್ರ ಮನೆಗೆ ಒಂದೊಂದು ದೇವ್ರು ಇಟ್ಕೊಂಡಿದ್ದಾರೆ. ಅವ್ರವ್ರ ಮನೆಗೆ ಒಂದು ದೇವ್ರು ಇಟ್ಕೊಂಡಿದ್ದಾರೆ. ಈಗ ನಮ್ಮ ಕ್ರೈಸ್ತರಲ್ಲೂ ಅವ್ರವ್ರ ಮನೆಗೆ ಒಂದೊಂದು ಸಂತರ ಇಟ್ಕೊಂಡಿದ್ದಾರೆ ಈಗ, ಹೌದಾ? ಒಂದೊಂದು ಸಂತರ ಇಟ್ಕೊಂಡಿದ್ದಾರೆ. ಇದು ಎಲ್ಲಿಂದ ಬಂತು? ಇದು ಯಾರು ಹೇಳಿದ್ದು? ಯೇಸು ಸ್ವಾಮಿ ಹೇಳಿದ್ರ? ಆಗ ಏದೇನ್ ತೋಟದಲ್ಲಿ ಒಳಗಡೆ ಹೋಗ್ಲಿಕ್ಕೆ ಸೈತಾನ ಒಳಗಡೆ ಹೋಗಿ ಆದಾಮ ಪಾಪ ಮಾಡಲಿಕ್ಕೆ ವಂಚಿಸುವುದಕ್ಕಾಗಿ ಯಾರನ್ನ ತಗೊಂಡ? ಸರ್ಪವನ್ನ ತಗೊಂಡ. ಈಗ ಧರ್ಮಸಭೆ ಒಳಗಡೆ ಹೋಗ್ಲಿಕ್ಕೆ, ಧರ್ಮಸಭೆ ಈಗ ಏದೇನ್ ತೋಟ ನಮಗೆ, ಧರ್ಮಸಭೆ ಈಗ ನಮಗೆ ಏದೇನ್ ತೋಟ. ಈ ಧರ್ಮಸಭೆ ಒಳಗಡೆ ಹೋಗಿ ಪಾಪ ಮಾಡಿಸ್ಲಿಕ್ಕೆ ಯಾರನ್ನ ಹಿಡ್ಕೊಳ್ತಾ ಇದ್ದಾನೆ? ಈಗ ಯಾರನ್ನ ಹಿಡ್ಕೊಳ್ತಾ ಇದ್ದಾನೆ? ಸಂತರುಗಳನ್ನ ಹಿಡ್ಕೊಂಡಿದ್ದಾನ.
ಯಾಜಕರನ್ನ ಯಾಜಕರನ್ನ ಯಾರು ಅಧಿಕಾರ ಹೊಂದ್ಕೊಂಡಿದ್ರು ಅವ್ರನ್ನೇ ತಾನೆ, ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ಸಂತರನ್ನ ಯಾಕೆ ಇಟ್ಕೊಳ್ತಾರೆ ಪಾಪ? ಅವರು ಸಂತರು ಪ್ರಭು ಯೇಸು ಕ್ರಿಸ್ತರು ಏನ್ ಹೇಳಿದ್ರು ಅದನ್ನೇ ಬೋಧಿಸಿದ್ರು, ಅದ್ರಲ್ಲೇ ಅದರಂತೆ ನಡೆದ್ರು, ಅದಕ್ಕೆ ಸಂತ- ಅದರಂತೆ ಅದಕ್ಕೆ ಜೀವಿಸಿದ್ರು, ಸಂತರಾದ್ರು ಅವರು. ಅದಕ್ಕೆ ಶಿಷ್ಯರಾದ್ರು, ಅಂದ್ರೆ ಸಂತರಾದ್ರು ಅವರು. ಆಮೇನ್. ಅವ್ರು ಸಂತರಾದ್ರು. ನೋಡಿ, ಯೇಸು ಸ್ವಾಮಿ ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯ 18ರಿಂದ 20 ತನಕ ಏನು ಹೇಳಿದ್ರು ಅದನ್ನ ಅವರು ಆಲಿಸಿದ್ರು, ಧ್ಯಾನಿಸಿದ್ರು, ಊರೂರಿಗೆ ಹೋದ್ರು, ಎಲ್ಲ ಸಂದೇಶವನ್ನು ಬೋಧಿಸಿದ್ರು. ಪ್ರಭು ಯೇಸು ಕ್ರಿಸ್ತರು ಏನು ಹೇಳಿದ್ರು, ಏನು ಮುಚ್ಚುಮರೆಯದು ಎಲ್ಲವನ್ನು ತಿಳಿಸ್ಕೊಟ್ರು. ಅವರು ಶಿಷ್ಯರಾದರು, ಅಂದ್ರೆ ಸಂತರಾದರು. ಈಗ ಧರ್ಮಸಭೆ ಒಳಗಡೆ ಆತ ಪ್ರವೇಶ ಮಾಡ್ಬೇಕಂದ್ರೆ ಯಾರನ್ನ ಹಿಡಿಬೇಕು? ಅಧಿಕಾರ ಉಳ್ಳವ್ರನ್ನ ಹಿಡಿಬೇಕು, ಹೌದಾ? ಯಾರ್ಗ ಅಧಿಕಾರ ಇದೆ ಅವ್ರನ್ನ. ಯಾರು ಮನೆ ಒಳಗೆ ಹೋಗ್ತಾರೋ, ಏನೇನು ತೋಟದ ಒಳಗಡೆ ಹೋಗ್ತಾರೋ ಬರ್ತಾರೋ, ಯಾರು ಒಳಗಡೆ ಹೋಗ್ತಾರೋ ಬರ್ತಾರೋ, 24 ಗಂಟೆ ಒಳಗಡೆ ಹೋಗೋದು ಬರೋದು ಅವ್ರಿಗೆ ಪಾಸ್ ಇದೆ. ಆ ಪಾಸ್ ಇರೋ ಅಂಥವ್ರನ್ನ ಹಿಡ್ಕೊಂತಾನೀಗ. ಏನು? ಏದೇನು ತೋಟವನ್ನ ನಾಶ ಮಾಡಲಿಕ್ಕೆ. ಮನೆಗೆ ಒಬ್ರು ಸಂತರು ಎಲ್ಲಿಂದ ಬಂದ್ರು ಪ್ರಶ್ನೆ ಅದು, ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ಪ್ರಶ್ನೆ ಅದನ್ನೇ. ಕಾರಣ ಏನು? ಆ ದಿನದಲ್ಲಿ ಏನೇನು ತೋಟದಲ್ಲಿ ದೇವರು ಏನ್ ಮಾಡಿದ್ರು? ಆದಾಮನನ್ನು ಉಂಟು ಮಾಡಿದ್ರು. ಈ ದಿನದಲ್ಲಿ ಪ್ರಭು ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ಪೇತ್ರನ ಮುಖಾಂತರ ಮತ್ತಾಯನ ಬರೆದ ಶುಭ ಸಂದೇಶ 18ನೇ ಅಧ್ಯಾಯದಲ್ಲಿ ಧರ್ಮಸಭೆಯನ್ನು ಕಟ್ಟಿದ್ರು, ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ಏದೇನ್ ತೋಟ ನೋಡಿ, ಇದು ಕೂಡ ಒಂದು ಹೇಗೆ ಅಂತ ಹೇಳಿದ್ರೆ, ಮತ್ತಾಯನ ಬರೆದ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಯಾರಿಗೆ 19ನೇ ಅಧ್ಯಾಯನ 16ರಲ್ಲಿ ಧರ್ಮಸಭೆಯನ್ನು ಕಟ್ತಾರೆ. ಯಾರು? ಪೇತ್ರನ ಮುಖಾಂತರ. ಪೇತ್ರನ ಮುಖಾಂತರ ಮತ್ತೊಮ್ಮೆ ಏದೇನ್ ತೋಟವನ್ನ ಕಟ್ತಾರೆ, ಮತ್ತೆ ಏದೇನ್ ತೋಟವನ್ನ ಉಂಟು ಮಾಡ್ತಾರೆ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಕಳ್ಕೊಂಡಿದ್ದೆಲ್ಲ ಹೊಸ ಒಡಂಬಡಿಕೆಯಲ್ಲಿ ಹೊಸ ಕ್ರಿಯೇಷನ್ ಆಗ್ಬೇಕು, ಹೌದಾ? ಹೌದು ಬ್ರದರ್. ನೆರವೇರ್ಬೇಕು. ಕರೆಕ್ಟಾ? ನೆರವೇರಿಸಲಿ. ಹೌದು ಬ್ರದರ್. ಈಗ ಏದೇನ್ ತೋಟ ಹೋಯ್ತು, ಈಗ ಧರ್ಮಸಭೆ ಬಂತು. ಏದೇನ್ ತೋಟ ಹೋಯ್ತು, ಧರ್ಮಸಭೆ ಬಂತು. ಏದೇನ್ ತೋಟ ಹೋಗ್ಲಿಕ್ಕೆ ಸೈತಾನ ಯುಕ್ತಿ ಉಳ್ಳದನ್ನ ಬಳಸ್ಕೊಂಡ. ಏದೇನ್ ತೋಟದ ಅಂದ್ರೆ ಸರ್ಪ ಏದೇನ್ ತೋಟದ ಒಳಗಡೆ ಬರ್ಬೋದಾಗಿತ್ತು. ಅದೇ ರೀತಿ ಈ ದಿನ ಯಾರು ಧರ್ಮಸಭೆ ಒಳಗಡೆ ಇದ್ದಾರೋ ಅಂಥವ್ರನ್ನೇ ಬಳಸ್ಕೊಂಡು ಈಗ ದೇವರಿಗೆ ವಿರುದ್ಧವಾಗಿ ದಂಗೆ ಹೇಳುವಂತೆ ಮಾಡಿದ್ದಾನೆ. ಈಗ ಲೂಸಿಫರ್ಗೆ ಇದ್ದಂತಹ ಅಧಿಕಾರ ಯಾವುದು? ಆರಾಧನೆ, ಸ್ತುತಿ, ಮಹಿಮೆ ಪಡಿಸೋದು. ಇದರ ಮೇಲೆ ಮತ್ತೆ ಅಧಿಕಾರ ಪಡ್ಕೊಳ್ಬೇಕು ಅಂತ ಅವನೇನ್ ಮಾಡ್ತಾ ಇದ್ದಾನೆ? ಪ್ರತಿದಿನ ಮತ್ತೆ ಹೊಂಚು ಆಗ್ತಾನೆ. ಆ ಕೆಲಸ ನಡೀತಾ ಇದೆಯಾ? ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. ನಡೀತಾ ಇದೆ. ಆಲ್ರೆಡಿ ಅನೇಕ ಲೂಸಿಫರ್ಗಳು ಯಾವ್ದ್ರಲ್ಲಿದ್ದಾರೆ? ನಮ್ಮ ಧರ್ಮಸಭೆಯಲ್ಲಿದ್ದಾರೆ. ನಮ್ಮ ಧರ್ಮಸಭೆಯಲ್ಲಿ ಲೂಸಿಫರ್ಗಳು ಇದ್ದಾರೆ. ಯಾಕೆ ಲೂಸಿಫರ್ಗಳು ಅಂತ ಹೇಳಿದ್ರೆ? ಯಾಕೆ? ಸೈತಾನನು ನಿಮ್ಮ ತಂದೆ. ಯೋಹಾನ 8:44. ಸೈತಾನ ನಿಮ್ಮ ತಂದೆ. ಅವನು ಏನು ಮಾಡಬೇಕೆಂದು ಬಯಸ್ತಾನೋ ಅದನ್ನೇ ನೀವು ಮಾಡುತ್ತೀರಿ. ಮೊದಲಿನಿಂದಲೂ ಅವನು ಕೊಲೆಪಾತಕ. ಸತ್ಯವೆಂಬುದೇ ಅವನಲ್ಲಿ ಇಲ್ಲದ ಕಾರಣ ಅವನು ಸತ್ಯ ಪರವನಲ್ಲ. ಸುಳ್ಳಾಡುವಾಗ ಅವನು ತನಗೆ ಸಹಜವಾದುದನ್ನೇ ಆಡುತ್ತಾನೆ. ಅವನು ಸುಳ್ಳುಗಾರ, ಸುಳ್ಳಿನ ಮೂಲ ಪುರುಷ ಅವನೇ. ಸುಳ್ಳಾಡ್ಬೇಕಾದ್ರೆ ಸಹಜವಾಗಿನೇ ಸುಳ್ಳಾಡ್ತಾನೆ. ಪರಲೋಕಕ್ಕೆ ಕಿಟಕಿ ಬಂತು, ಹೆಂಗ್ ಬಂತು? ಎಷ್ಟು ಈಸಿಯಾಗಿ ಅಲ್ವಾ? ಸುಳ್ಳಾಡದಿಂದ ಬಂತು ಅಲ್ಲ, ಎಷ್ಟು ಈಸಿಯಾಗಿ ಪರಲೋಕದಲ್ಲಿ ಕಿಟಕಿ ಬಂತು ಅಲ್ವಾ? ಎಷ್ಟು ಈಸಿ ನೋಡಿ. ಸುಳ್ಳಾಡುವಾಗ ಸಹಜವಾಗಿ ಅವನು ಸುಳ್ಳಾಡ್ತಾನೆ. ಅರ್ಥ ಆಯ್ತಾ?
ಅರ್ಥ ಆಯ್ತು ಬ್ರದರ್. ಅರ್ಥ ಆಯ್ತು ಬ್ರದರ್. ಈ ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಈಗ ನಾವು ಕಾಪಾಡ್ಕೊಳ್ಬೇಕಾಗಿರೋದು ಯಾವ್ದನ್ನ? ಮನೇನ? ಅಧಿಕಾರವನ್ನು. ಮನೆ ಕಾಪಾಡ್ಕೋಬೇಕಾ? ಅಧಿಕಾರ ದೇವರು ಕೊಟ್ಟಂತ ಅಧಿಕಾರ. ದೇವರು ಕೊಟ್ಟಂತ ಅಧಿಕಾರ. ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟಂತ ಅಧಿಕಾರ. ಆ ಅಧಿಕಾರ ಏನ್ ಕೊಟ್ಟಿದ್ದಾರೆ? ಎಲ್ಲರಿಗೂ ಕೊಟ್ಟಿದ್ದಾರೆ. ನೋಡಿ, ಲೂಕನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ ವಾಕ್ಯ 1 ಓದಿ. ಲೂಕ 9 ಸಾರಿ 9 19 19 19 1 19 16 1 ಓದಿ. ಹಾ ಸರ್. ಇರಿ ಒಂದು ನಿಮಿಷ ಇರಿ ಒಂದು ನಿಮಿಷ ಲೂಕ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಲೂಕ 9:1 ಯೇಸು ಸ್ವಾಮಿ 12 ಮಂದಿ ಪ್ರೇಷಿತರನ್ನು ಒಟ್ಟಿಗೆ ಕರೆದು ಯೇಸು ಸ್ವಾಮಿ 12 ಮಂದಿ ಪ್ರೇಷಿತರನ್ನು ಒಟ್ಟಿಗೆ ಕರೆದು ಎಲ್ಲಾ ದೆವ್ವಗಳನ್ನು ಬಿಡಿಸಲು ರೋಗ ನಿವಾರಣೆ ಮಾಡಲು ಅವರಿಗೆ ಶಕ್ತಿಯನ್ನು ಮತ್ತು ಅಧಿಕಾರವನ್ನು ಕೊಟ್ಟರು. ನೋಡಿ, ಇಲ್ಲಿ ಎಲ್ಲಾ ದೆವ್ವಗಳನ್ನ ಬಿಡಿಸ್ಲಿಕ್ಕೆ. ದೆವ್ವ ಅಂದ್ರೆ ಯಾರಿಲ್ಲಿ? ಲೂಸಿಫರ್ ಅಲ್ವಾ? ಲೂಸಿಫರ್. ಈಗ ಲೂಸಿಫರ್ ಮೇಲೆ ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಈಗ ಆಮೇಲೆ ಲೂಸಿಫರ್ ಮೇಲೆ ನೋಡಿ, ಅಲ್ಲಿ ವಾಕ್ಯ ಏನಿದೆ? ಅಲ್ಲಿ ಎಲ್ಲವನ್ನ ಬಿಡಿಸ್ಲಿಕ್ಕೆ, ಎಲ್ಲ ದೆವ್ವಗಳನ್ನ ಬಿಡಿಸ್ಲಿಕ್ಕೆ, ರೋಗ ನಿವಾರಣೆ ಮಾಡಲಿಕ್ಕೆ ಶಕ್ತಿ ಅಧಿಕಾರ ಕೊಟ್ಟಿದ್ದಾರೆ. ಈ ಅಧಿಕಾರ ನಾವು ಹೆಂಗ್ ಕಳ್ಕೊಳ್ತೀವಿ? ದೇವರಿಗೆ ವಿರೋಧವಾಗಿ ನಡಿಬೇಕಾದ್ರೆ ಕಳ್ಕೊತೀವಿ. ಹೌದಾ? ನಿಜನಾ? ಹೌದು ಬ್ರದರ್. ದೇವರಿಗೆ ವಿರುದ್ಧವಾಗಿ ದೇವರ ಮಾತನ್ನ ಮೀರಿದಾಗ ಕಳ್ಕೊಳ್ತೀವಿ, ಅಧಿಕಾರ ಕಳ್ಕೊಂತೀವಿ. ಈಗ ಇಲ್ಲಿ ಈ ಅಧಿಕಾರ ಏನ್ ಕೊಟ್ರು? ಲೂಸಿಫರ್ ಮೇಲೆ ಅಧಿಕಾರ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಕೊಟ್ರು. ನಾವು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಈಗ ನಾವು ಅಧಿಕಾರ ಮಾಡಕ್ಕಾಗಲ್ಲ, ಅವನು ನಮ್ಮ ಮೇಲೆ ಅಧಿಕಾರ ಮಾಡ್ತಾ ಇದ್ದಾನೆ. ಈಗ ಅದೇ ಆಗ್ತಾ ಇರೋದು ಈಗ. ಹೌದಾ? ಅದೇ ಆಗ್ತಾ ಇರೋದು ಈಗ. ವಿರುದ್ಧವಾಗಿದೆ ಈಗ. ಕಾರಣ ದೇವರಿಂದ ನಾವು ಬೇರ್ಪಟ್ಟಿದ್ದೀವಿ. ಯೇಸು ಸ್ವಾಮಿ ಏನ್ ಹೇಳಿದ್ರು? ನನ್ನಿಂದ ಬೇರ್ಪಟ್ಟು ನೀವೇನು ಮಾಡಕ್ಕೂ ಸಾಧ್ಯ ಇಲ್ಲ. ನೀನ್ ಯಾರೇ ಆಗಿರು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಏನಾಗಲ್ಲ, ಏನು ಮಾಡಕ್ಕೂ ಸಾಧ್ಯವಿಲ್ಲ. ದೇವರನ್ನ ಬಿಟ್ಟು ನಾವ್ ಏನ್ ಮಾಡೋದಿಕ್ಕೂ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಈಗ ನಾವು ಕಾಪಾಡ್ಕೊಳ್ಬೇಕಾಗಿರೋದು ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಆಸ್ತಿ ಪಾಸ್ತಿ, ಬಟ್ಟೆ, ಅಂದ, ಮೇಕಪ್, ಇದು ಯಾವುದು ಅಲ್ಲ. ದೇವರು ನಮಗೆ ಕೊಟ್ಟಂತ ಅಧಿಕಾರ. ದಂಡ ಅಂದ್ರೆ ಏನು? ಅಧಿಕಾರ. ಮುದ್ರೆ ಕೋಲು. ಆ ಮುದ್ರೆ ಕೋಲು ಅಂದ್ರೆ ಯಾವುದು? ಹೇಗ್ ಗೊತ್ತು? ಈಗ ಮುದ್ರೆಗೋಲು ಅನ್ನೋದು ಇದು ಮುದ್ರೆಗೋಲು ಅಂತ ತಿಳ್ಕೊಳ್ಳೋಣ. ಈಗ ಕಮಿಷನರ್ಗೆ ಇದು ಮುದ್ರೆಗೋಲು, ಹಿಂಗ್ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಹಿಂಗೆ ಅಲ್ವಾ? ಮುದ್ರೆಗೋಲು. ನಮಗೆ ಹೇಗೆ ಮುದ್ರೆಗೋಲು ಯಾವುದು? ದೇವರ ಜೀವವುಳ್ಳ ವಾಕ್ಯ. ಆಮೇನ್. ದೇವರ ಜೀವವುಳ್ಳ ವಾಕ್ಯ. ಯಾವ ವ್ಯಕ್ತಿ ದೇವರ ಜೀವವುಳ್ಳ ವಾಕ್ಯದಲ್ಲಿ ಅವನು ಇರ್ತಾನೋ ಅವನಿಗೆ ಅಧಿಕಾರ ಕನ್ಫರ್ಮ್. ಆಮೇನ್. ಟಾರ್ಗೆಟ್ ಅಲ್ಲೇ ಆಗ್ತಾನ ಅವನು. ಯಾವಾಗ ದೇವರ ಜೀವವುಳ್ಳ ವಾಕ್ಯ ಇದೆಯೋ ಆಗ ಅವನು ಟಾರ್ಗೆಟ್ ಆಗ್ತಾನೆ. ಸೈತಾನನ ಕಡೆಯವರು ಅವನ ಮೇಲೆ ಆಕ್ರಮಣ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿದೀರಾ? ರೋಮನ್ ಕಥೋಲಿಕ್ ಚರ್ಚಲ್ಲಿ ನೀವು ವಾಕ್ಯಗಳನ್ನ ಓದಿ, ಓ ಏನಪ್ಪ ನೀವು ಪ್ರೊಟೆಸ್ಟೆಂಟ್ ಅಂತಾರೆ ಅಲ್ವಾ? ಓದಕ್ ಬಿಡಲ್ಲ. ಅಂದ್ರೆ ಅರ್ಥ ಏನು? ಎಲ್ಲೋ ಮಿಸ್ ಹೊಡಿತಾ ಇದೆ ಅಲ್ವಾ? ಹೌದಾ? ಎಲ್ಲರೂ ಇದ್ದೀರಾ? ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಎಲ್ಲಿ ತಪ್ಪು ನಡೀತಾ ಇದೆ. ಹಾಗಾದ್ರೆ ನಾವು ಅಂತಿಮ ದಿನದಲ್ಲಿ ನಾವು ಯಾರು? ಹೌದಾ? ಯಾವ ವ್ಯಕ್ತಿಯಲ್ಲಿ ದೇವರ ಜೀವವುಳ್ಳ ವಾಕ್ಯ ಇದೆಯೋ ಅಧಿಕಾರದ ದಂಡ ಅವನ್ನ
ಕೈಯಲ್ಲಿರುತ್ತೆ. ಆಮೇನ್. ಆಮೆನ್. ಆಮೆನ್. ಅರ್ಥ ಆಯ್ತಾ? ಏದೇನ್ ತೋಟ? ಆಯ್ತು ಬ್ರದರ್. ಏದೇನ್ ತೋಟ ಆಯ್ತು. ಈಗ ಧರ್ಮಸಭೆ ಆಗಿದೆ. ಅಲ್ಲಿ ಕಳೆದುಕೊಂಡಂತ ಅಧಿಕಾರ ಮತ್ತೆ ಪಡ್ಕೊಂಡು ಮತ್ತೆ ಆದಾಮನಿಗೆ ಯಾವ ರೀತಿ ಉಸಿರುದಿದ್ರೋ ಅದೇ ರೀತಿ ಮತ್ತೆ ನಮ್ಮೆಲ್ಲರ ಮೇಲೆ ಉಸಿರುದಿ ಆ ಅಧಿಕಾರವನ್ನು ಟ್ರಾನ್ಸ್ಫರ್ ಮಾಡಿ, ಹೌದಾ, ಮತ್ತೆ ಕೊಟ್ಟಿದ್ದಾರೆ ಅಧಿಕಾರ, ಹೌದು ಹೌದು ಬ್ರದರ್, ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಈ ಅಧಿಕಾರವನ್ನ ಆಯ್ತು brother. ನಾವು ಇಟ್ಕೊಂಡು ಕುತ್ಕೊಬೇಕಾ ಅಥವಾ ಬಳಸ್ಬೇಕಾ? ಬಳಸ್ಬೇಕು. ಬಳಸ್ಬೇಕು. ಪ್ರೈಸ್ ಅಲ್ಲ. ಕ್ಲಾಸ್ ಅರ್ಥ ಆಯ್ತಾ ಇವತ್ತು? ಅರ್ಥ ಆಯ್ತು ಬ್ರದರ್. ಆಯ್ತು brother. ಓಕೆ, ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ